ಕ್ಷಣಗಳಲ್ಲಿ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ, ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ, ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. 45 ದಿನಗಳ ನಂತರ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಆಪರೇಷನ್ ಆಗದೆ ಹಾಗೆ ಹೊರ ಬರ್ತಾ ಇದ್ದಾರೆ ಕೊಲೆ ಆರೋಪಿ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಕೆಲವು ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರ್ತಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡ ವೀಕ್ಷಕರೇ, ಬೆಳಗ್ಗೆಯಿಂದನೂ ಕೂಡ ಇದರ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ಕೊಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತ. ಮೊದಲು ಇಂಟರಿಮ್ ಬೇಲ್, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಇಂಟರಿಮ್ ಬೇಲ್ ತಗೊಂಡು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು, ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಕೂಡ ಬಿಪಿ ವೇರಿಯೇಷನ್ ಇಂದಾಗಿ ಆಪರೇಷನ್ ಆಗಲಿಲ್ಲ ಅಂತ ಹೇಳಲಾಯ್ತು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಹಾಗಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರ ಬರ್ತಾರಾ? ಕಾಲು ನೋವಿತ್ತು, ಮಂಡಿ ನೋವಿತ್ತು, ಇನ್ನೇನು ಆಸ್ಪತ್ರೆಗೆ ಸೇರಿಸದೆ ಹೋದ್ರೆ, ಆಪರೇಷನ್ ಮಾಡದೆ ಹೋದ್ರೆ ಪ್ಯಾರಲಿಸೇ ಆಗ್ಬಿಡುತ್ತೆ ಅನ್ನುವಂತ ಮಟ್ಟಿಗೆ ದರ್ಶನ್ ಅವರ ಲಾಯರ್ ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿದ್ರು. ಈಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಆಪರೇಷನ್ ಆಗಿಲ್ಲ, 45 ದಿನ ಆಯ್ತು. ಇವತ್ತು ಡಿಸ್ಚಾರ್ಜ್ ಆಗಿ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜನ, ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಅವರ ಹಿತೈಷಿಗಳು ಕಾಯ್ತಾ ಇದ್ದಾರೆ. ಸೊ ಒಟ್ಟು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಬೇಗ ರಿಲೀಫ್ ಸಿಕ್ಕಿರೋದನ್ನ ನಾವು ಗಮನಿಸಬಹುದು. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಸ್ಫೋಟಕ ಮಾತಾಡಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ದಟ್ ಸೇಸ್ ಅ ಲಾಟ್. ಸುದೀಪ್ ಹಾಗೆ ಹೇಳಿದ್ರೆ ದಟ್ ಸೇಸ್ ಅ ಲಾಟ್. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು, ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಬಹಳ ಮುಖ್ಯ. ಸರ್, ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದರ ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕು ನಡೀಲೇಬೇಕಂತ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲಾನು ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ರೈಟ್. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ನಟ ಸುದೀಪ್ ಹೇಳಿದ್ದಾರೆ. ಅಷ್ಟೆಲ್ಲ ಬಹಳ ಪ್ರಬುದ್ಧವಾಗಿ ಈ ವಿಚಾರದಲ್ಲಿ ಸುದೀಪ್ ಅವರು ಮಾತನಾಡಿದ್ದಾರೆ. ದರ್ಶನ್ ವಿಚಾರದಲ್ಲೂ ಅಷ್ಟೇ, ಏನನ್ನು ಬಹಳ ಸ್ಪೆಸಿಫಿಕ್ ಆಗಿ ಹೀಗೆ ಹಾಗೆ ಅಂತ ಸ್ಟ್ಯಾಂಡ್ ತಗೊಳ್ಳದೆ ಹೋದ್ರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ಬಹಳ ಸ್ಪೆಸಿಫಿಕ್ ಆಗಿ ನಟ ಸುದೀಪ್ ಹೇಳಿದ್ದಾರೆ. ರೈಟ್. ಬಿಜಿಎಸ್ ಆಸ್ಪತ್ರೆಯಿಂದ ಸ್ಮಿತಾ ರಂಗನಾಥ್ ಕನೆಕ್ಟ್ ಆಗಿದ್ದಾರೆ. ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್, ಏನೇನಿದೆ ಪರಿಸ್ಥಿತಿ ಅಂತ ತಿಳ್ಕೊಳ್ಳೋಣ. ಸ್ಮಿತಾ, ಏನಿದೆ ಪರಿಸ್ಥಿತಿ? ಜೊತೆಗೆ ಅವರ ಹಿತೈಷಿಗಳು, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರಾ? ಬೆಳಗ್ಗಿನಿಂದ ನೀವು ಕೂಡ ಅಪ್ಡೇಟ್ ಕೊಡ್ತಾನೆ ಇದ್ದೀರಾ. ಓವರ್ ಟು ಯು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಬಿಜಿಎಸ್ ಆಸ್ಪತ್ರೆ ಬಳಿಯಿಂದ ನಾನು ಹಾಗೆ ನನ್ನ ಕಲೀಗ ಅರವಿಂದ್ ಇದ್ದೀವಿ. ಬೆಳಗ್ಗೆಯಿಂದ ಅರವಿಂದ್ ಇನ್ಫ್ಯಾಕ್ಟ್ ಇಲ್ಲಿ ಫಾಲೋಅಪ್ ಅಲ್ಲಿ ಇದ್ದಾರೆ. ಯಾರೆಲ್ಲ ಬಂದ್ರು ಹೋದ್ರು ಅದರ ಅಪ್ಡೇಟ್ಸ್ ಅವರಿಗೆ ಲಭ್ಯವಾಗ್ತಿದೆ. ಹಾಗೆ ಆಸ್ಪತ್ರೆಯ ವೈದ್ಯರನ್ನ ಕೂಡ ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ ಈಗಷ್ಟೇ ಅರವಿಂದ್ ನಾವು ಗಮನಿಸ್ತಾ ಇದ್ವಿ. ಒಂದಷ್ಟು ಮಂದಿ ಪೊಲೀಸರ ಮೂವ್ಮೆಂಟ್ ಕೂಡ ಕಾಣಿಸ್ತು. ಬಟ್ ಅದು ರೊಟೀನ್ ಸೆಕ್ಯೂರಿಟಿಗೋಸ್ಕರ ನಿಯೋಜನೆಯಾದ ಪೊಲೀಸರ ಅಥವಾ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ದಾರಾ? ಅಧಿಕೃತವಾಗಿ ಮಾಹಿತಿ ಇಲ್ಲ. ಬಟ್ ಅದನ್ನ ಹೊರತುಪಡಿಸಿದ್ರೆ ಸದ್ಯಕ್ಕೆ ಅಂತ ದೊಡ್ಡ ಮೂವ್ಮೆಂಟ್ಸ್ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಶ್ರೀಲಕ್ಷ್ಮಿ, ನಾನು ಕ್ಯಾಮ್ರಾ ಪರ್ಸನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಿಜಿಎಸ್ ಆಸ್ಪತ್ರೆಯ ಹಿಂಭಾಗದ ಗೇಟ್ ಇದು, ಅಂದ್ರೆ ಹಿಂಭಾಗದ ಆ ಬಿಲ್ಡಿಂಗ್ ನ ಹಿಂಬದಿಯನ್ನ ಗಮನಿಸ್ತಾ ಇದ್ದೀರಿ. ನಿಮಗೆ ನೆನಪಿರಬಹುದು, ರಿಪಬ್ಲಿಕ್ ಕನ್ನಡ ದರ್ಶನ್ ಅವರು ಈ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ ಮೊದಲ ದಿನ ಅವರ ಪುತ್ರ ವಿನೀಶ್ ಇದೇ ಹಿಂಬದಿಯ ಬಾಗಿಲಿನಿಂದ ಅವರು ಒಳಗೆ ಹೋಗಿದ್ರು ತಂದೆಯನ್ನ ಗಮನಿಸಲಿಕ್ಕೋಸ್ಕರ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಇದೀಗ ಇದೇ ಹಿಂಬದಿಯಿಂದಲೇ ದರ್ಶನ್ ಅವರಿಗೆ ಒಂದಷ್ಟು ಬಟ್ಟೆ ಬರೆಗಳನ್ನ ಹಾಗೆ ಬೆಳಗಿನ ತಿಂಡಿಯನ್ನ ತೆಗೆದುಕೊಂಡು ಹೋಗಿ ಕೊಡುವ ಕೆಲಸಗಳಾಯಿತು. ಈ ಭಾಗದಲ್ಲೇನೆ ನಾವು ಪೊಲೀಸರ ಓಡಾಟವನ್ನ ಕೂಡ ಗಮನಿಸಿದ್ವಿ. ಇದರ ಜೊತೆಗೆ
ಅವರ ಕುಟುಂಬಸ್ಥರು ಯಾರು ಪ್ರಮುಖವಾಗಿ ಇವರೆಗೂ ಬಂದಿದ್ದು ನಾವು ಗಮನಿಸಲಿಲ್ಲ. ಅವರ ಸ್ನೇಹಿತರು ಒಂದಷ್ಟು ಜನ ನಾರ್ಮಲ್ ಆಗಿ ಬಂದು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಸ್ಪತ್ರೆಗೆ ಬಂದಿರುವ ಬೇರೆ ಬೇರೆ ರೋಗಿಗಳು, ಅವರ ಸಂಬಂಧಿಕರು ಏನಿದ್ದಾರೆ ಅವರು ಔಟ್ ಆಫ್ ಕ್ಯೂರಿಯಾಸಿಟಿ, ಅಂದ್ರೆ ದರ್ಶನ್ ಇವತ್ತು ಬಿಡುಗಡೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಿಲ್ತಿದ್ದಾರೆ. ಬಟ್ ಆಸ್ಪತ್ರೆಯ ಸೆಕ್ಯೂರಿಟಿ ಟೈಟ್ ಇದೆ, ಹೀಗಾಗಿ ಯಾರನ್ನೂ ಕೂಡ ಇಲ್ಲಿ ನಿಲ್ಲಿಕ್ ಬಿಡ್ತಾ ಇಲ್ಲ. ನಾನು ಅರವಿಂದ್ನ ಪ್ರಶ್ನೆ ಮಾಡ್ತೀನಿ. ಅರವಿಂದ್, ನಿಮಗೇನು ಮಾಹಿತಿ ಸಿಗ್ತಾ ಇದೆ? ಯಾಕಂದ್ರೆ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ. ಪೊಲೀಸ್ ಇಲಾಖೆಯಿಂದ ಏನಾದರೂ ಅಧಿಕೃತವಾಗಿ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅನ್ನೋ ಸೂಚನೆ ಸಿಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಹಂತದಲ್ಲಿ ದರ್ಶನ್ ಅವರು ಈಗ ಮಧ್ಯಂತರ ಜಾಮೀನನ್ನು ಪಡೆದಿದ್ದು ಸರ್ಜರಿಗೋಸ್ಕರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿ ನಮಗೆ ಹಾಸ್ಪಿಟಲ್ನಿಂದ ಡಾಕ್ಟರ್ ನವೀನ್ ಅವರ ಕಡೆಯಿಂದ ಅಥವಾ ಈ ಯಾರೇ ಆಸ್ಪತ್ರೆಯ ಮೂಲಗಳಿಂದ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಬಂದಿಲ್ಲ. ಆದರೆ ಅವರು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡಿರುವಂಥದ್ದು, ಆ ಮೂಲಕ ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅವರಿಗೆ ನಡೀತಾ ಇದೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆ ಬೇಲ್ ಕಾಪಿ ಇವರಿಗೆ ಬಂದ ನಂತರದಲ್ಲಿ ಇವ್ರಿಗೆ ಅಂದರೆ ಇವರು ಮನೆಯಿಂದ ಕೂಡ ಒಂದು ಫಿಸಿಯೋಥೆರಪಿ ಹಾಗೆ ಎಲ್ಲ ಒಂದು ರೀತಿಯಾದಂಥ ಚಿಕಿತ್ಸೆಯನ್ನು ನಡೆಸ್ಕೊಂಡು ಹೋಗ್ಬೋದು. ಆದರೆ ಒಂದು ವೇಳೆ ಒಂದು ಸರ್ಜರಿ ಮಾಡಿಸಲೇಬೇಕಾದಂಥ ಒಂದು ಅನಿವಾರ್ಯ ಬಂದರೆ ಆಗ ಮತ್ತೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಹಾಗೆ ಸರ್ಜರಿನ ಮಾಡಿಸುವಂತಹ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡ್ತಾ ಇರಬಹುದು ಅನ್ನುವಂಥದ್ದು ಸದ್ಯ ಬರ್ತಾ ಇರುವಂಥ ಮಾಹಿತಿ. ಈಗ ಒಂದು ರೆಗ್ಯುಲರ್ ಬೇಲ್ ಒಂದು ಪ್ರೊಸೀಜರ್ ಆದ ನಂತರ ಈ ಒಂದು ಡಿಸ್ಚಾರ್ಜ್ ನ ಅಧಿಕೃತ ಮಾಹಿತಿ ಹೊರಬೀಳುವಂತ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ, ಆ ಕಾಪೀಸ್ ಆಸ್ಪತ್ರೆಯ ವೈದ್ಯರನ್ನ ತಲುಪಬೇಕು. ಕೋರ್ಟ್ನಿಂದ ಸಿಕ್ಕಿರುವಂತಹ ಜಾಮೀನಿನ ಆ ಪ್ರತಿಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಕೈ ತಲುಪಬೇಕು. ಅದಾದ ನಂತರದಲ್ಲಿ ವೈದ್ಯರ ವಿವೇಚನೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಾವು ನೆನಪು ಮಾಡ್ಕೊಳ್ಬಹುದು, ಡಾಕ್ಟರ್ ಸ್ಮಿತಾ ತಮ್ಮಯ್ಯ ಹಾಗೆ ಡಾಕ್ಟರ್ ನವೀನ್ ಅವರ ಸೀಲು ಸಹಿ ಇದ್ದ ಒಂದು ಪ್ರೆಸ್ ನೋಟ್ ಅಥವಾ ಕ್ಷಮೆಯಲ್ಲಿ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ, ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ, ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಜನ ಬಹಳ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. 45 ದಿನಗಳ ನಂತರ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಆಪರೇಷನ್ ಆಗದೆ ಹಾಗೆ ಹೊರ ಬರ್ತಾ ಇದ್ದಾರೆ ಕೊಲೆ ಆರೋಪಿ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಕೆಲವು ಹೊತ್ತಿನಲ್ಲೇ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರ್ತಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡ ವೀಕ್ಷಕರೇ, ಬೆಳಗ್ಗೆಯಿಂದಾನೂ ಕೂಡ ಇದರ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ಕೊಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತ. ಮೊದಲು ಇಂಟರಿಮ್ ಬೇಲ್, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಇಂಟರಿಮ್ ಬೇಲ್ ತಗೊಂಡು BGS ಆಸ್ಪತ್ರೆ ಸೇರಿದ್ರು. ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಕೂಡ BP ವೇರಿಯೇಷನ್ ಇಂದಾಗಿ ಆಪರೇಷನ್ ಆಗಲಿಲ್ಲ ಅಂತ ಹೇಳಾಯ್ತು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಹಾಗಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರ ಬರ್ತಾರಾ? ಕಾಲ್ ನೋವಿತ್ತು, ಮಂಡಿ ನೋವಿತ್ತು, ಇನ್ನೇನು ಆಸ್ಪತ್ರೆಗೆ ಸೇರಿಸದೆ ಹೋದ್ರೆ, ಆಪರೇಷನ್ ಮಾಡದೆ ಹೋದ್ರೆ ಪ್ಯಾರಲಿಸೇ ಆಗ್ಬಿಡುತ್ತೆ ಅನ್ನುವಂತ ಮಟ್ಟಿಗೆ ದರ್ಶನ್ ಅವರ ಲಾಯರ್ CV ನಾಗೇಶ್ ಅವರು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿದ್ರು. ಈಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಆಪರೇಷನ್ ಆಗಿಲ್ಲ, 45 ದಿನ ಆಯ್ತು. ಇವತ್ತು ಡಿಸ್ಚಾರ್ಜ್ ಆಗಿ BGS ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜನ, ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಅವರ ಹಿತೈಷಿಗಳು ಕಾಯ್ತಾ ಇದ್ದಾರೆ. ಸೊ ಒಟ್ಟು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಬೇಗ ರಿಲೀಫ್ ಸಿಕ್ಕಿರೋದನ್ನ ನಾವು ಗಮನಿಸಬಹುದು.